ವೀಕ್ಷಕರೇ, ಬಯಲು ಸೀಮೆ ಮಾತ್ರವಲ್ಲದೆ ಎಲ್ಲಾ ಭಾಗದ ರೈತರಿಗೆ ಮಳೆ ಎಂದರೆ ವರ. ಸ್ವಲ್ಪ ತಡವಾದರೂ ಆಕಾಶದತ್ತ ರೈತರು ಮುಖ ಮಾಡುವುದು ಸಹಜ. ಉತ್ತಮ ಹದ ಮಳೆಯಾದರೆ ರೈತರಿಗೆ ಎಲ್ಲಿಲ್ಲದ ಖುಷಿ. ಆದರೆ ಜಿಲ್ಲೆಯಲ್ಲಿ ಈ ಬಾರಿ ಮಾತ್ರ ರೈತನ ಪಾಲಿಗೆ ಮಳೆ ಶಾಪವಾಗಿದೆ. ಮೊನ್ನೆ ಬಿದ್ದ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಮಾವು ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವಂತೆ ಮಾಡಿದ ವರುಣ ಇದೀಗ ಮತ್ತೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ರೈತನ ಬದುಕು ಮೂರಾಬುಟ್ಟೆಯಾಗಿಸಿದೆ. ವರ್ಷ ಪೂರ್ತಿ ದುಡಿದು ಬಂಡವಾಳ ಹಾಕಿ ಬೆಳೆ ಕೈಗೆ ಬಂದರೆ 4 ಕಾಸು ಕೈಗೆ ಸೇರಲಿದೆ ಎಂಬ ಆಸೆಯಲ್ಲಿದ್ದ ಬಾಳೆ ಬೆಳೆಗಾರನಿಗೆ ವರುಣ ಮರ್ಮಾಘಾತವನ್ನೇ ನೀಡಿದ್ದು ದಿಕ್ಕು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ಬಾಳೆ ಬೆಳೆಗಾರನಿಗಾಗಿದೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕ್ಕಚ್ಚಿದೆ. ಗ್ರಾಮದ ಪ್ರಗತಿಪರ ರೈತ ಜಿಎಂ ತಟ್ಟೇಗೌಡ ಎಂಬುವವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ರು. ಸುಮಾರು 11 ತಿಂಗಳ ಕಾಲ ಮುತುವರ್ಜಿಯಿಂದ ಬೆಳೆಸಿದ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಜಿಎಂ ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ. ಬ್ರಾಹ್ಮಣ ದಿನ್ನೆ ಅಂತ 8 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ಸರ್? ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಿ. ಇದು ಎಷ್ಟು ಎಕರೆಗೆ ತಾವು? 8.5 ಎಕರೆ ಮಾಡಿದ್ದೀವಿ ಸರ್. ಇಲ್ಲಿ ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದರೊಳಗೆ ಇದು ಬಾಳೆ ಈಗ ಮಾಡಿರೋದು ಹಾಕಿದ್ದೀರಾ ಅಂತ. ಈ ಸರ್ವೆ ನಂಬರ್ ಅದೇ 56 57 ಸರ್ವೆ ನಂಬರು. 55 56 ಸರ್ವೆ ನಂಬರ್. ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ, 1 ವರ್ಷ 2 ತಿಂಗಳು ಬೇಕು ಸರ್. 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ. ಇನ್ನೊಂದುವರೆ 2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿದೆ ನೋಡಿ. ಗೊನೆ ಎಲ್ಲ ಒಣಗಿದೆ. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸಂತ್ರಸ್ತ ರೈತ ಜಿಎಂ ತಟ್ಟೇಗೌಡ ಮನವಿ ಮಾಡಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತನಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.